ಆದ್ದರಿಂದ ದುಷ್ಟರಿಗೆ ಮಾತ್ರ ದಂಡವನ್ನು ಕೊಡುವವನು ನಿಗ್ರಹ ಕರ್ಮದಿಂದಾಗಿ ಸತ್ಪುರುಷರಿಂದ ಲಾಂಛಿತನನ್ನಾಗಿ ಹೇಳಿ ಮಾಡಲಾದೀತು. ಲೋಕದಲ್ಲಿ ಎಲ್ಲೇ ನಿಗ್ರಹ ನಡೆದರೂ ಅದು ವಿದ್ವೇಷಪೂರ್ವಕವಲ್ಲದಿದ್ದರೆ ಶ್ರೇಷ್ಠವೆಂದು ತಿಳಿಯಲಾಗುತ್ತದೆ. ತಂದೆಯು ಮಗನನ್ನು ದಂಡಿಸಿ ಅವನನ್ನು ಹೆಚ್ಚು ಶಿಕ್ಷಿತನಾಗಿಸುವವನು ಅವನು ಮಗನನ್ನು ದ್ವೇಷಿಸುವುದಿಲ್ಲ. ಶಿವನ ಆಜ್ಞೆಯ ಪಾಲನೆಯು ಹಿತವಾಗಿದೆ, ಆ ಹಿತವೇ ಅವನ ಅನುಗ್ರಹವಾಗಿದೆ. ಆದ್ದರಿಂದ ಎಲ್ಲರನ್ನೂ ಹಿತದಲ್ಲಿ ನಿಯುಕ್ತಿಗೊಳಿಸುವ ಶಿವನು ಎಲ್ಲರ ಮೇಲೆ ಅನುಗ್ರಹ ಮಾಡುವನೆಂದು ಹೇಳಲಾಗಿದೆ. ಉಪಕಾರ ಶಬ್ದದ ಅರ್ಥವನ್ನು ಕೂಡ ಅನುಗ್ರಹವೆಂದು ಹೇಳಲಾಗಿದೆ, ಏಕೆಂದರೆ ಉಪಕಾರವು ಹಿತರೂಪವೇ ಆಗಿರುತ್ತದೆ. ಆದ್ದರಿಂದ ಎಲ್ಲರ ಉಪಕಾರವನ್ನು ಮಾಡುವ ಶಿವನು ಸರ್ವಾನುಗ್ರಾಹಕನಾಗಿದ್ದಾನೆ. ಶಿವನಿಂದ ಜಡ ಚೇತನವೆಲ್ಲವೂ ಸದಾ ಹಿತದಲ್ಲೇ ನಿಯುಕ್ತವಾಗುತ್ತವೆ. ಆದರೆ ಎಲ್ಲರಿಗೆ ಒಂದೇ ಸಲಕ್ಕೆ ಮತ್ತು ಒಂದೇ ರೀತಿಯ ಹಿತದ ಉಪಲಬ್ಧಿಯು ಆಗುವುದಿರಲಿ. ಅವುಗಳ ಸ್ವಭಾವವೇ ಪ್ರತಿಬಂಧಕವಾಗಿದೆ. ಸೂರ್ಯನ ತನ್ನ ಕಿರಣಗಳಿಂದ ಎಲ್ಲ ಕಮಲಗಳನ್ನು ವಿಕಸಿತಗೊಳಿಸಲು ಪ್ರೇರೇಪಿಸುವನು, ಆದರೆ ಅವು ತಮ್ಮ ತಮ್ಮ ಸ್ವಭಾವಕ್ಕನುಸಾರವಾಗಿ ಒಟ್ಟಿಗೆ ಒಂದೇ ರೀತಿಯಲ್ಲಿ ವಿಕಸಿತವಾಗುವುದಿಲ್ಲ. ಸ್ವಭಾವವು ಕೂಡ ಪದಾರ್ಥಗಳ ಭಾವಿ ಅರ್ಥದ ಕಾರಣವಾಗುತ್ತದೆ, ಆದರೆ ಅದು ನಷ್ಟವಾದರೆ ಅರ್ಥವನ್ನು ಕರ್ತೃಗಳಿಗೆ ಸಿದ್ಧ ಮಾಡಲಾರದು. ಅಗ್ನಿಯ ಸಂಯೋಗವು ಸುವರ್ಣವನ್ನು ಕರಗಿಸುತ್ತದೆ, ಇದ್ದಲು ಅಥವಾ ಕೆಂಡವನ್ನಲ್ಲ. ಹಾಗೆಯೇ ಭಗವಾನ್ ಶಿವನು ಪರಿಪಕ್ವ ಮಲವುಳ್ಳ ಪಶುಗಳನ್ನೇ ಬಂಧನ ಮುಕ್ತಗೊಳಿಸುವನು, ಇತರರನ್ನಲ್ಲ. ಯಾವ ವಸ್ತುವು ಹೇಗೆ ಇರಬೇಕೋ ಹಾಗೆ ಅದು ಸ್ವತಃ ಆಗಲಾರದು. ಹಾಗೆಯೇ ಆಗಲು ಕರ್ತೃವಿನ ಭಾವನೆಯ ಸಹಯೋಗವು ಇರುವ ಅವಶ್ಯಕತೆ ಇದೆ. ಕರ್ತೃವಿನ ಭಾವನೆ ಇಲ್ಲದೆ ಹೀಗಾಗುವುದು ಸಂಭವವಿಲ್ಲ. ಆದ್ದರಿಂದ ಕರ್ತೃನು ಸದಾ ಸ್ವತಂತ್ರನಾಗಿರುತ್ತಾನೆ. ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡುವ ಶಿವನು ಹೇಗೆ ಸ್ವಭಾವದಿಂದಲೇ ನಿರ್ಮಲನಾಗಿರುವನೋ ಹಾಗೆ ಜೀವ ಸನ್ನೆಯು ಪಡೆದ ಆತ್ಮಗಳು ಸ್ವಭಾವತಃ ಮಲಿನರಾಗಿರುತ್ತವೆ. ಹೀಗೆ ಇಲ್ಲದೆ ಇರುತ್ತಿದ್ದರೆ ಆ ಜೀವರು ನಿಯಮಪೂರ್ವಕ ಸಂಸಾರದಲ್ಲಿ ಏಕೆ ಅಲೆಯುತ್ತಿದ್ದರು? ಹಾಗೂ ಶಿವನು ಸಂಸಾರ ಬಂಧನದಿಂದ ಅತೀತನಾಗಿ ಏಕೆ ಇರುತ್ತಾನೆ? ವಿದ್ವಾಂಸರು ಕರ್ಮ ಮತ್ತು ಮಾಯೆಯ ಬಂಧನವನ್ನೇ ಜೀವಿಯ ಸಂಸಾರವೆಂದು ಹೇಳುತ್ತಾರೆ. ಈ ಬಂಧನವು ಜೀವಿಗೆ ಮಾತ್ರ ಉಂಟಾಗುತ್ತದೆ, ಶಿವನಿಗಲ್ಲ. ಇದರಲ್ಲಿ ಜೀವಿಯ ಸ್ವಾಭಾವಿಕ ಮಲವೇ ಕಾರಣವಾಗಿದೆ. ಆ ಕಾರಣೀಭೂತ ಮಲವು ಜೀವಿಗಳ ತಮ್ಮ ಸ್ವಭಾವವೇ ಆಗಿದೆ, ಆಗುಂತಕವಲ್ಲ. ಆಗುಂತಕವಾಗಿದ್ದರೆ ಯಾರಿಗಾದರೂ ಯಾವುದೇ ಕಾರಣದಿಂದ ಬಂಧನ ಉಂಟಾಗುತ್ತಿತ್ತು. ಈ ಹೇತುವು ಒಂದೇ ಆಗಿದೆ, ಏಕೆಂದರೆ ಎಲ್ಲ ಜೀವದ ಸ್ವಭಾವವು ಒಂದೇ ರೀತಿಯಾಗಿದೆ. ಎಲ್ಲರಲ್ಲಿ ಒಂದೇ ರೀತಿಯ ಆತ್ಮಭಾವವಿದ್ದರೂ ಮಲದ ದೋಷದಿಂದ ಕೆಲವು ಜೀವರು ಬದ್ಧರಾಗಿದ್ದಾರೆ, ಮಲದೋಷ ಇಲ್ಲದವರು ಮುಕ್ತರಾಗಿದ್ದಾರೆ. ಬದ್ಧ ಜೀವರಲ್ಲಿಯೂ ಕೆಲವು ಜನರು ಲಯ ಮತ್ತು ಭೋಗದ ಅಧಿಕಾರಕ್ಕನುಸಾರ ಉತ್ಕೃಷ್ಟ ಹಾಗೂ ನಿಕೃಷ್ಟರಾಗಿ ಜ್ಞಾನ ಮತ್ತು ಐಶ್ವರ್ಯಾದಿಗಳ ವಿಷಮತೆ ಪ್ರಾಪ್ತವಾಗುತ್ತವೆ. ಅರ್ಥಾತ್ ಕೆಲವು ಜನರು ಹೆಚ್ಚು ಜ್ಞಾನ ಹಾಗೂ ಐಶ್ವರ್ಯದಿಂದ ಕೂಡಿರುತ್ತಾರೆ, ಕೆಲವರು ಕಡಿಮೆ, ಕೆಲವರು ಮುತ್ಯಾತ್ಮರಾಗಿರುತ್ತಾರೆ, ಕೆಲವರು ಸಾಕ್ಷಾತ್ ಶಿವನ ಸಮೀಪ ಸಂಚರಿಸುವರಾಗಿರುತ್ತಾರೆ. ಮುತ್ಯಾತ್ಮರಲ್ಲಿಯೂ ಕೆಲವರು ಶಿವಸ್ವರೂಪರಾಗಿ 6 ಅಧ್ವಗಳ ಮೇಲೆ ಸ್ಥಿತರಾಗುತ್ತಾರೆ. ಕೆಲವರು ಆಧ್ವಗಳ ಮಧ್ಯ ಮಾರ್ಗದಲ್ಲಿ ಮಹೇಶ್ವರರಿಗಾಗಿ ಇರುತ್ತಾರೆ. ಮತ್ತೆ ಕೆಲವರು ನಿಮ್ನ ಭಾಗದಲ್ಲಿ ರುದ್ರ ರೂಪದಿಂದ ಸ್ಥಿತರಾಗುತ್ತಾರೆ. ಶಿವನ ಸಮೀಪವರ್ತಿಗಳು ಸ್ವರೂಪದಲ್ಲಿಯೂ ಮಾಯೆಯ ಅತೀತರಾದ ಕಾರಣ ಉತ್ಕೃಷ್ಟ, ಮಧ್ಯಮ, ನಿಕೃಷ್ಟ ಎಂಬ ಭೇದದಿಂದ
3 ಶ್ರೇಣಿಗಳಿವೆ. ಅಲ್ಲಿ ಕೆಳಗಿನ ಸ್ಥಾನದಲ್ಲಿ ಆತ್ಮನ ಸ್ಥಿತಿಯಾಗಿದೆ, ಮಧ್ಯಮ ಸ್ಥಾನದಲ್ಲಿ ಅಂತರಾತ್ಮನ ಸ್ಥಿತಿಯಾಗಿದೆ, ಎಲ್ಲಕ್ಕಿಂತ ಉತ್ಕೃಷ್ಟ ಶ್ರೇಣಿಯ ಸ್ಥಾನದಲ್ಲಿ ಪರಮಾತ್ಮನ ಸ್ಥಿತಿಯಾಗಿದೆ. ಇವರನ್ನೇ ಕ್ರಮವಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರೆಂದು ಹೇಳುತ್ತಾರೆ. ಕೆಲವರು ವಸು ಪರಮಾತ್ಮ ಪದವನ್ನು ಆಶ್ರಯಿಸುವರು, ಕೆಲವರು ಅಂತರಾತ್ಮ ಪದವನ್ನು ಹಾಗೂ ಕೆಲವರು ಆತ್ಮ ಪದದಲ್ಲಿ ಪ್ರತಿಷ್ಠಿತರಾಗುವರು. ಭಗವಾನ್ ಶಿವನು ಆಯಾಸವಿಲ್ಲದೆ ಸಮಸ್ತ ಪಶುಗಳನ್ನು ಬಂಧನ ಮುಕ್ತಗೊಳಿಸಲು ಸಮರ್ಥನಾಗಿದ್ದಾನೆ. ಹಾಗಿರುವಾಗ ಅವುಗಳನ್ನು ಬಂಧನದಲ್ಲಿ ಹಾಕಿ ಏಕೆ ದುಃಖವನ್ನು ಕೊಡುವನು? ಇಲ್ಲಿ ಇಂತಹ ವಿಚಾರ ಅಥವಾ ಸಂದೇಹವನ್ನು ಮಾಡಬಾರದು. ಏಕೆಂದರೆ ಇಡೀ ಜಗತ್ತು ದುಃಖ ರೂಪವೇ ಆಗಿದೆ. ಹೀಗೆ ವಿಚಾರವಾದಿಗಳ ನಿಶ್ಚಿತ ಸಿದ್ಧಾಂತವಾಗಿದೆ. ಸ್ವಭಾವತಃ ದುಃಖಮಯವಾದುದು ದುಃಖರಹಿತ ಹೇಗಾಗಬಲ್ಲದು? ಸ್ವಭಾವದಲ್ಲಿ ತಿರುಗು ಮುರುಗು ಆಗಲಾರದು. ವೈದ್ಯನ ಔಷಧಿಯಿಂದ ರೋಗವು ಅರಾಗವಾಗುವುದಿಲ್ಲ. ಅವನು ರೋಗ ಪೀಡಿತ ಮನುಷ್ಯನನ್ನು ತನ್ನ ಔಷಧಿಯಿಂದ ಸುಖವಾಗಿ ಉದ್ಧರಿಸುವನು. ಹೀಗೆಯೇ ಸ್ವಭಾವತಃ ಮಲಿನ ಮತ್ತು ದುಃಖಿತರಾದ ಪಶುಗಳಿಗೆ ತನ್ನ ಆಜ್ಞಾರೂಪಿ ಔಷಧಿಯನ್ನು ಕೊಟ್ಟು ಶಿವನು ದುಃಖದಿಂದ ಬಿಡುಗಡೆಗೊಳಿಸುವನು. ರೋಗ ಉಂಟಾಗುವುದರಲ್ಲಿ ವೈದ್ಯನು ಕಾರಣವಲ್ಲ, ಆದರೆ ಜಗತ್ತಿನ ಉತ್ಪತ್ತಿಯಲ್ಲಿ ಶಿವನು ಕಾರಣನಾಗಿದ್ದಾನೆ. ಆದ್ದರಿಂದ ರೋಗ ಮತ್ತು ವೈದ್ಯನ ದೃಷ್ಟಾಂತದಿಂದ ಶಿವ ಹಾಗೂ ಜಗತ್ತಿನ ದಾಷ್ಟಾಂತದಲ್ಲಿ ಸಮಾನತೆಯಿಲ್ಲ. ಅದಕ್ಕಾಗಿ ಇದರಿಂದಾಗಿ ಶಿವನ ಮೇಲೆ ದೋಷಾರೋಪಣೆ ಮಾಡಲಾಗುವುದಿಲ್ಲ. ದುಃಖವು ಸ್ವಭಾವಸಿದ್ಧವಾದಾಗ ಶಿವನು ಅದರ ಕಾರಣ ಹೇಗಾಗಬಲ್ಲನು? ಜೀವಿಗಳಲ್ಲಿ ಇರುವ ಸ್ವಾಭಾವಿಕ ಮಲವೇ ಅವರನ್ನು ಸಂಸಾರ ಚಕ್ರದಲ್ಲಿ ಕೆಡಹುವುದು. ಸಂಸಾರಕ್ಕೆ ಕಾರಣಭೂತ ಮಲವು ಅಚೇತನ ಮಾಯಾದಿಗಳು ಶಿವನ ಸಾನ್ನಿಧ್ಯವನ್ನು ಪಡೆಯದೆ ಸ್ವತಃ ಚೇಷ್ಟಾಶೀಲಲಾಗರದು. ಚುಂಬಕವು ಕಬ್ಬಿಣದ ಸಾನ್ನಿಧ್ಯವನ್ನು ಪಡೆದೇ ಉಪಕಾರಕವಾಗುತ್ತದೆ, ಕಬ್ಬಿಣವನ್ನು ಸೆಳೆಯುತ್ತದೆ. ಹಾಗೆಯೇ ಶಿವನೂ ಕೂಡ ಜಡ ಮಾಯಾದಿಗಳ ಸಾನ್ನಿಧ್ಯ ಪಡೆದೇ ಅವುಗಳ ಉಪಕಾರಕನಾಗುತ್ತಾನೆ. ಅವನು ಚೇಷ್ಟಿತಗೊಳಿಸುವವನು. ಅವನು ಇರುವ ಸಾನ್ನಿಧ್ಯವನ್ನು ಕಾರಣವಿಲ್ಲದೆ ದೂರ ಸರಿಸಲಾಗುವುದಿಲ್ಲ. ಆದ್ದರಿಂದ ಜಗತ್ತಿಗಾಗಿ ಸದಾ ಅಜ್ಞಾತನಾಗಿರುವ ಶಿವನೇ ಅದರ ಆದಿಷ್ಟನಾಗಿದ್ದಾನೆ. ಶಿವನಲ್ಲದೆ ಇಲ್ಲಿ ಯಾರೂ ಕೂಡ ಪ್ರವೃತ್ತನಾಗುವುದಿಲ್ಲ. ಅವನ ಆಜ್ಞೆಯಿಲ್ಲದೆ ಒಂದು ಎಲೆಯೂ ಅಲುಗಾಡುವುದಿಲ್ಲ. ಅವನಿಂದ ಪ್ರೇರಿತವಾಗಿಯೇ ಈ ಜಗತ್ತೆಲ್ಲವೂ ಬೇರೆ ಬೇರೆ ವಿಧದ ಚೇಷ್ಟೆಗಳನ್ನು ಮಾಡುತ್ತದೆ. ಆದರೆ ಆ ಶಿವನು ಎಂದೂ ಮೋಹಿತನಾಗುವುದಿಲ್ಲ. ಅವನ ಆಜ್ಞಾರೂಪಿಣಿ ಶಕ್ತಿಯೇ ಎಲ್ಲರ ನಿಯಂತ್ರಣ ಮಾಡುತ್ತದೆ. ಆಕೆಗೆ ಎಲ್ಲ ಕಡೆಗೆ ಮುಖಗಳಿವೆ. ಅವಳೇ ಸದಾ ಈ ದೃಶ್ಯ ಪ್ರಪಂಚವನ್ನು ವಿಸ್ತರಿಸಿರುವಳು. ಆದರೂ ಅವಳ ದೋಷದಿಂದ ಶಿವನು ದೂಷಿತನಾಗುವುದಿಲ್ಲ. ದುರ್ಬುದ್ಧಿಯುಳ್ಳ ಮಾನವನು ಮೋಹ ವಶದಿಂದ ಇದಕ್ಕೆ ವಿರುದ್ಧವಾದ ಮಾನ್ಯತೆಯನ್ನಿಡುವನು, ನಾಶವಾಗಿ ಹೋಗುತ್ತಾನೆ. ಶಿವನ ಶಕ್ತಿಯ ವೈಭವದಿಂದಲೇ ಜಗತ್ತು ನಡೆಯುತ್ತಾ ಇದೆ. ಆದರೂ ಇದರಿಂದ ಶಿವನು ದೂಷಿತನಾಗುವುದಿಲ್ಲ. ಇದೇ ಸಮಯದಲ್ಲಿ ಆಕಾಶದಿಂದ ಅಶರೀರವಾಣಿಯೊಂದು ಸತ್ಯಂ ಓಂ ಅಮೃತಾಂ ಸೌಮ್ಯಂ ಹೀಗೆ ಸ್ಪಷ್ಟವಾಗಿ ನುಡಿಯಿತು. ಅದನ್ನು ಕೇಳಿ ಜನರು ಬಹಳ ಪ್ರಸನ್ನರಾದರು. ಅವರ ಸಮಸ್ತ ಸಂಶಯಗಳು ನಿವಾರಣೆಯಾದವು. ಆ ಮುನಿಗಳು ವಿಸ್ಮಿತರಾಗಿ ಪ್ರಭು ಪವನ ದೇವನಿಗೆ ನಮಸ್ಕಾರ ಮಾಡಿದರು. ಹೀಗೆ ಆ ಮುನಿಗಳನ್ನು ಸಂದೇಹರಹಿತನಾಗಿಸಿ ಇವರಿಗೆ ಪೂರ್ಣ ಜ್ಞಾನ ಉಂಟಾಗಲಿಲ್ಲ ಎಂದು ವಾಯುದೇವರು ತಿಳಿದರು. ಇವರ ಜ್ಞಾನವು ಇನ್ನೂ ಪ್ರತಿಷ್ಠಿತವಾಗಿಲ್ಲ ಎಂದು ತಿಳಿದು ಪುನಃ ಅವರು ಹೀಗೆ ನುಡಿದರು. ವಾಯುದೇವರು ಹೇಳಿದರು, ಮುನಿಗಳೇ, ಪರೋಕ್ಷ ಮತ್ತು ಅಪರೋಕ್ಷ ಎಂಬ ಭೇದದಿಂದ ಜ್ಞಾನವು 2 ವಿಧದಿಂದ ತಿಳಿಯಲಾಗಿದೆ. ಪರೋಕ್ಷ ಜ್ಞಾನವನ್ನು ಅಸ್ಥಿರವೆಂದು, ಅಪರೋಕ್ಷ ಜ್ಞಾನವನ್ನು ಸುಸ್ಥಿರವೆಂದು ಹೇಳಲಾಗಿದೆ. ಯುಕ್ತಿಪೂರ್ಣ ಉಪದೇಶದಿಂದ ಉಂಟಾಗುವ ಜ್ಞಾನವನ್ನು ಪರೋಕ್ಷವೆಂದು ವಿದ್ವಾಂಸರು ಹೇಳುತ್ತಾರೆ.
ಅದೇ ಶ್ರೇಷ್ಠ. ಅನುಷ್ಠಾನದಿಂದ ಅಪರೋಕ್ಷವಾಗುವುದು. ಅಪರೋಕ್ಷ ಜ್ಞಾನವಿಲ್ಲದೆ ಮೋಕ್ಷವಾಗುವುದಿಲ್ಲ. ಹೀಗೆ ನಿಶ್ಚಯ ಮಾಡಿ ನೀವು ಆಲಸ್ಯ ರಹಿತರಾಗಿ ಶ್ರೇಷ್ಠ ಅನುಷ್ಠಾನದ ಸಿದ್ಧಿಗಾಗಿ ಪ್ರಯತ್ನಿಸಿರಿ. ಅಧ್ಯಾಯ 30 ಮುಕ್ತಾಯ.